ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಈಗ ಮತ್ತೊಂದು ಅಖಾಡಕ್ಕೆ ಸಿಎಂ ಎಂಟ್ರಿ ಆಗಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಹೊಸ ಅಲೆ ಎಬ್ಸೋದಕ್ಕೆ ರೆಡಿಯಾಗಿರುವಂತಹ ದಳಪತಿ ದಶಕದಿಂದಲೂ ಈ ವಿವಾದ ಅಂದ್ರೆ ಕೆಂಡ ಕಾರ್ತಾ ಇರುವಂತಹ ಬೆಂಕಿ ಅಂತ ಹೊತ್ತಲ್ಲೇ ಸದ್ದಿಲ್ಲದೆ ಬಿಟ್ಟಿರುವಂತಹ ಒಂದು ಹೇಳಿಕೆ ಉಭಯ ರಾಜ್ಯಗಳಲ್ಲೂ ಭಾರಿ ಚರ್ಚೆಗೆ ಕಾರಣವಾಗಿದೆ. ಇನ್ನು ಈ ನಡುವಿನ ವಿವಾದ ಸೂಕ್ಷ್ಮ ಘಟ್ಟದಲ್ಲಿದ್ದು, ಇಂತಹ ಹೊತ್ತಲ್ಲೇ ಆ ಸಾಫ್ಟ್ ಕಾರ್ನರ್ ಹೇಳಿಕೆ ಇದು ಅವರ ರಾಜಕೀಯ ಬುದ್ಧಿವಂತಿಕೆಯ ಅಥವಾ ರಾಜಕೀಯ ಜ್ಞಾನದ ಕೊರತೆಯಿಂದ ಮಾಡಿದಂತಹ ಮತ್ತೊಂದು ಎಡವಟ್ಟ? ತಮಿಳುನಾಡು ರಾಜಕೀಯದ ಹೊಸ ಲೆಕ್ಕಾಚಾರ ಹಾಗಾದ್ರೆ ಬ್ರೇಕ್ ಬೀಳುತ್ತಾ? ದಶಕದ ಸಂಘರ್ಷಕ್ಕೆ ಏನಿದು? ನಾಡಿನ ಜೀವನದಿ ಕೆಚ್ಚಿಗೆ ವಿಜಯ್ ಮೇಕೆದಾಟು ವಿವಾದ, ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತಾ. ಕಾವೇರಿ ಕರ್ನಾಟಕದ ಜೀವನಾಡಿ, ತಮಿಳುನಾಡಿನ ಅನ್ನದಾತ, ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟುವಂತಹ ಈ ನದಿ ಉಭಯ ರಾಜ್ಯಗಳ ಕೋಟ್ಯಾಂತರ ಜನರ ಬದುಕಿಗೆ ಆಸರೆ. ಆದರೆ ಈ ನದಿಯ ನೀರು ಹಂಚಿಕೆ ವಿಚಾರದಲ್ಲಿ ಶುರುವಾದಂತಹ ಜಗಳಕ್ಕೆ ಬರೋಬ್ಬರಿ 1 ಶತಮಾನದ ಇತಿಹಾಸವಿದೆ. ಬ್ರಿಟಿಷರ ಕಾಲದಲ್ಲಿ ಅಂದರೆ 1892 ಮತ್ತು 1924ರಲ್ಲಿ ಮೈಸೂರು ಸಂಸ್ಥಾನ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ನಡುವೆ ನಡೆದಂತಹ ಒಪ್ಪಂದಗಳೇ ಈ ಇಡೀ ವಿವಾದದ ಅಡಿಪಾಯ. ಕಾವೇರಿ ನೀರು ಹಂಚಿಕೆಯ ವಿವಾದ ಒಂದು ಕಡೆ ಆದರೆ, ಈಗ ಮುಂಚೂಣಿಗೆ ಬಂದಿರೋದು ಮೇಕೆದಾಟಿನ ಬಿಕ್ಕಟ್ಟು. ರಾಮನಗರ ಜಿಲ್ಲೆಯ ಕನಕಪುರ ಬಳಿ ಕಾವೇರಿ ಮತ್ತು ಅರ್ಕಾವತಿ ನದಿಗಳು ಸೇರುವಂತಹ ಮೇಕೆದಾಟು ಅನ್ನುವಂತಹ ಕಣಿವೆಯಲ್ಲಿ ಸುಮಾರು 9,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಬೃಹತ್ ಸಮತೋಲನ ಜಲಾಶಯ ಕಟ್ಟೋದಕ್ಕೆ ಕರ್ನಾಟಕ ಸರ್ಕಾರ ಯೋಜನೆಯನ್ನು ರೂಪಿಸಿದೆ. ಇನ್ನು ಈ ಯೋಜನೆಯಿಂದ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳ ಕುಡಿಯುವ ನೀರಿನ ದಾಹ ನೀಗಿಸೋದು, ಹಾಗೆ 400 ಮೆಗಾವ್ಯಾಟ್ ಜಲವಿದ್ಯುತ್ ಉತ್ಪಾದನೆ ಮಾಡೋದು ಕರ್ನಾಟಕದ ಗುರಿ. ಮಳೆಗಾಲದಲ್ಲಿ ವ್ಯರ್ಥವಾಗಿ ಸಮುದ್ರಕ್ಕೆ ಹರಿದು ಹೋಗುವಂತಹ ನೀರನ್ನು ಇಲ್ಲಿ ಸಂಗ್ರಹ ಮಾಡಿಟ್ಟು ಸಂಕಷ್ಟದ ಸಂದರ್ಭದಲ್ಲಿ ಸಮಯದಲ್ಲಿ ತಮಿಳುನಾಡಿಗೆ ಬಿಡಬಹುದು ಅನ್ನೋದು ನಮ್ಮ ರಾಜ್ಯದ ವಾದ. ಆದರೆ ತಮಿಳುನಾಡು ಮಾತ್ರ ಇದಕ್ಕೆ ಖಡಾಖಂಡಿತವಾಗಿ ಒಪ್ತಾ ಇಲ್ಲ. ಕರ್ನಾಟಕ ಅಣೆಕಟ್ಟನ್ನು ಕಟ್ಟಿದ್ರೆ ತಮ್ಮ ರಾಜ್ಯದ ರೈತರು ಬೀದಿಗೆ ಬೀಳ್ತಾರೆ ಅಂತ ಅಲ್ಲಿನ ಎಲ್ಲ ರಾಜಕೀಯ ಪಕ್ಷಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಮತ್ತು ಕಾವೇರಿ ಪ್ರಾಧಿಕಾರದ ಒಪ್ಪಿಗೆಗಾಗಿ ಕರ್ನಾಟಕ ಕಾಯ್ತಾ ಇದ್ರೆ, ತಮಿಳುನಾಡು ಅದಕ್ಕೆ ತಡೆಯೊಡ್ಡೋದಕ್ಕೆ ಕಾನೂನು ಸಮರವನ್ನು ಮುಂದುವರೆಸಿದೆ. ತಮಿಳುನಾಡು ನಡುವೆ ದಶಕಗಳಿಂದಲೂ ಉರಿತಾ ಇರುವಂತಹ ಜಲಜ್ವಾಲೆಗಳು ಪ್ರತಿ ವರ್ಷ ಮಳೆ ಕೈಕೊಟ್ಟಾಗಲೂ ಕೂಡ ಈ ಎರಡೂ ರಾಜ್ಯಗಳ ನಡುವೆ ಯುದ್ಧದ ವಾತಾವರಣ ಸೃಷ್ಟಿಯಾಗತ್ತೆ. ಇನ್ನು ಇದೀಗ ತಮಿಳುನಾಡಿನಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ. ಕಾಂಗ್ರೆಸ್ ಪಕ್ಷದ 5 ಶಾಸಕರ ಬೆಂಬಲ ತಮಿಳುನಾಡಿನ ರಾಜಕಾರಣಿ ವಿಜಯ್ ಅವರ ತಮಿಳಿಗ ವೆಟ್ರಿ ಕಾಳಗಂ ಪಕ್ಷಕ್ಕಿದೆ. ಕುಡಿಯುವ ನೀರು ಪೂರೈಕೆಗೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಸರ್ಕಾರಿ ಅಧಿಕಾರಿಗಳೊಟ್ಟಿಗೆ ವಿಜಯ್ ಅವರು ಸಭೆಯನ್ನು ನಡೆಸಿದ್ದು, ಕಾವೇರಿ ನದಿ ನೀರು ಹಂಚಿಕೆ ಹಾಗೆ ಮೇಕೆದಾಟು ಯೋಜನೆಯ ವಿಚಾರದಲ್ಲಿ ಸಾಫ್ಟ್ ಆಗಿದ್ದಾರೆ ಅಂತ ಹೇಳಲಾಗಿದೆ. ಕಾವೇರಿ ನದಿ ನೀರು ಹಂಚಿಕೆ ಹಾಗೆ ಮೇಕೆದಾಟು ಯೋಜನೆ ಸೇರಿದಂತೆ ಕರ್ನಾಟಕ ಹಾಗೆ ತಮಿಳುನಾಡಿನ ನಡುವೆ ಯಾವುದೇ ವಿವಾದಾತ್ಮಕ ಹೇಳಿಕೆಯನ್ನು ಕೊಡಬೇಡಿ. ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಗಮನ ಸೆಳೆಯೋದಕ್ಕಿಂತಲೂ ಹೆಚ್ಚಾಗಿ ಎರಡೂ ರಾಜ್ಯಗಳ ನಡುವಿನ ನೆಲ ಜಲ ವಿವಾದವನ್ನು ಸಕಾರಾತ್ಮಕವಾಗಿ ಪರಿಹರಿಸಿಕೊಳ್ಳೋದಕ್ಕೆ ಅವರು ಒಲವನ್ನು ತೋರಿದ್ದಾರೆ ಅಂತ ಹೇಳಲಾಗಿದೆ. ಒಟ್ನಲ್ಲಿ ದಶಕಗಳ ಹಳೆಯ ಕಾವೇರಿ ಕದನಕ್ಕೆ ಈಗ ಬ್ರೇಕ್ ಬೀಳುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ತಮಿಳುನಾಡಿನ ಈ ಗ್ರೀನ್ ಸಿಗ್ನಲ್ ಇಂದ ಕನ್ನಡಿಗರ ಬಹುದಿನಗಳ ಮೇಕೆದಾಟು ಕನಸು ನನಸಾಗತ್ತಾ ಅನ್ನುವಂತಹದನ್ನ ನಾವು ಕಾದು ನೋಡಬೇಕಾಗಿದೆ.
ಈ ಮಹತ್ವದ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ತಿಳಿಸಿ. ಇದಾಗಿತ್ತು ಇವತ್ತಿನ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.